ಇಲ್ಲಿ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವೇಶ್ ಅವರಿಗೆ, ಮಧುಸರ್ ಅವರಿಗೆ ಹಾಗೂ ಲಿಂಗೇಶ್ ಅವರಿಗೆ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ಸ್ವಾಗತವನ್ನು ಕೋರ್ತಾ, ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಒಂದು ಕನ್ನಡೋತ್ಸವವನ್ನು ಆಯೋಜನೆ ಮಾಡಿದ್ದೀರ. ನಮ್ಮ ಸರ್ವೇಶ್ ಅವರು, ನಮ್ಮ ಲಿಂಗೇಶ್ ಅವರು ಹೇಳಿದ್ರು, ಇದು ತಲಗಟ್ಪುರ ಜಮೀನ್ದಾರರು ಜಮೀನು ಕೊಟ್ಟವರು ಅಂತಲ್ಲ, ಇದು ನಿಮ್ಮ ಹಕ್ಕು. ನೀವು ಸಹ ನಮ್ಮ ತಲಗಟ್ಪುರದ ಒಬ್ಬ ನಿವಾಸಿಗಳು. ನೀವು ಇಲ್ಲಿ ನೀವೇನು ಪಾಪ ಸರ್ಕಾರ ನಿಮ್ಗೇನು ಫ್ರೀಯಾಗಿ ಕೊಟ್ಟಿರತಕ್ಕಂಥ ಜಾಗ ಅಲ್ಲ, ನೀವು ಅದನ್ನ ಹಣ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಜಾಗ. ಹಾಗೆ ನೀವು ಸಹ ನಮ್ಮಲ್ಲೇ ಒಬ್ಬರಾಗಿ ತಲಗಟ್ಪುರ ಗ್ರಾಮಸ್ಥರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೀವು 4 ವರ್ಷಗಳಿಂದ ಸುದೀರ್ಘವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗಾಗಿ ನಾವು ಕನ್ನಡಿಗರು, ಜಿ ವಿ ರಾಜರತ್ನಂ ಅವರು ಮಾತಾಡ್ತಾರೆ, ಕನ್ನಡಿಗರು ಕನ್ನಡವನ್ನು ಮಾತಾಡೋದಿದ್ದರೆ ಮಾತಾಡೋರು ಯಾರು, ಕನ್ನಡಿಗರು ಕನ್ನಡವನ್ನು ಉಳಿದದಿದ್ದರೆ ಉಳಿದವರು ಯಾರು ಅಂತ. ಹಾಗಾಗಿ ನಾವು ಕನ್ನಡಿಗರು ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಜಾತಿಯ ಜನಾಂಗದವರನ್ನು ಸಹ ಬರಮಾಡ್ಕೊಳ್ತಕ್ಕಂಥ ಒಂದು ನಗರ. ನಮ್ಮ ವ್ಯಾವಹಾರಿಕ ಭಾಷೆ ಏನೇ ಇದ್ರೂ ಸಹ ನಮ್ಮ ತಾಯಿ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಆ ವಿಚಾರವಾಗಿ ಈಗಿನ ಮಕ್ಕಳಲ್ಲಿ ಪೋಷಕರು ಹೆಚ್ಚಿನ ಗಮನ ಹರಿಸಿ ನಮ್ಮ ವ್ಯಾವಹಾರಿಕ ಭಾಷೆ ಏನೇ ಆಗಿದ್ರೂ ಸಹ ಕನ್ನಡದ ಬಗ್ಗೆ ಅವರಿಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥ ಆ ಪ್ರಯತ್ನವನ್ನು ನಮ್ಮ ಪೋಷಕರಾದಂಥವ್ರು ನಾವುಗಳು ಮಾಡಬೇಕು. ಏಕೆಂದ್ರೆ ಒಂದು ಕುಟುಂಬ ಅಂದಮೇಲೆ ಒಂದು ಕುಟುಂಬದಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅತ್ತೆ ಯಾರೇ ಇದ್ರೂ ಸಹ ನಾವು ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ತಂದೆಗಿಂತ ಒಂದು ಕೈ ಮೇಲೆ ಅಂದ್ರೆ ತಾಯಿಗೆ. ಹಾಗಾಗಿ ತಾಯಿ ಅನ್ನೋ ಒಂದು ಸ್ಥಾನ ಕೊಡ್ತಕ್ಕಂಥ ಭಾಷೆ ಯಾವುದಾದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅದು ಕನ್ನಡ ಭಾಷೆ. ಹಾಗಾಗಿ ನಾವು ಮಕ್ಕಳಲ್ಲಿ ಈಗಿನಿಂದನೇ ಅವರಿಗೆ ಕನ್ನಡದ ಬಗ್ಗೆ ಅತಿಯಾದಂತಹ ಪ್ರೇಮ, ಆಸಕ್ತಿಯನ್ನು ನಾವು ಮೂಡಿಸ್ತಕ್ಕಂಥ ಕೆಲಸ ಪೋಷಕರಾದಂತಹ ನಾವು ಮಾಡಬೇಕು. ಹಾಗಾಗಿ ಈ ಒಂದು ನಿವಾಸದಲ್ಲಿ ನೀವೆಲ್ಲರೂ ಸಹ ಸೇರಿ ನಿಮ್ಮ ಶಕ್ತಿ ಮೀರಿ ಈ ಕನ್ನಡ 70ನೇ ವರ್ಷದ ಕನ್ನಡೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ತುಂಬಾ ಖುಷಿ ಆಗ್ತಕ್ಕಂಥ ವಿಚಾರ. ಮುಂದಿನ ದಿನಗಳಲ್ಲೂ ಸಹ ನಾವು ನಿಮ್ ಜೊತೆಗೆ ಇರ್ತೀವಿ. ಇನ್ನು ಬರ್ತಕ್ಕಂಥ ವರ್ಷಗಳಲ್ಲಿ ಇನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಮ್ಮ ಕೈಲಾದ ಸಹಾಯ ನಿಮ್ಗೆ ಮಾಡ್ತೀವಿ ಅಂತ ಹೇಳ್ತಾ, ಈಗಾಗಲೇ ನಿನ್ನೆ ಇಲ್ಲ ಮೊನ್ನೆ ನಮ್ಮ ಮಾನ್ಯ ಶಾಸಕರಾದ ಸೋಮಶೇಖರ್ ಅವರು ಈ ಒಂದು ಪ್ರದೇಶಕ್ಕೆ ಬಿಡಿಎಲ್ಲಿ 25 ಕೋಟಿ ಅನುದಾನವನ್ನು ತಂದು ಈ ನಿಮ್ಮ ಕನಕಪುರ ಮೇನ್ ರೋಡ್ ಮೆಟ್ರೋ ಸ್ಟೇಷನ್ ಇಂದ ಇಲ್ಲಿ ಬರ್ತಕ್ಕಂಥ ರೋಡ್ ಏನು ಹದಗೆಟ್ಟಿದೆ, ಆ ಒಂದು ರೋಡ್ ನ ರೆಡಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದು ಈಗಾಗಲೇ ಭೂಮಿ ಪೂಜೆ ಸಹ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸ್ಥಳೀಯವಾಗಿರ್ತಕ್ಕಂಥ ನಾಯಕರು ನಿಮ್ ಜೊತೆಗೆ ಇರ್ತೀವಿ, ನಮ್ಮ ಕೈಲಾದಂತಹ ಸಹಾಯ ನಿಮಗೆ ಮಾಡ್ತೀವಿ. ನೀವು ನಮ್ಮ ಗ್ರಾಮಸ್ಥರಲ್ಲಿ, ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರಬೇಕು, ನಾವು ಅದೇ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮಾಪಣೆಯನ್ನ ಕೇಳ್ತಾ, ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹಾಗೂ ಇಲ್ಲಿರ್ತಕ್ಕಂಥ ನಾಗರಿಕರಿಗೂ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜಗದಾಧಿಪತಿಯೇ, ಶತಪತ್ರವತಿಯೇ, ನನ್ನ ಎದೆಯ ಗತಿಯೇ, ತಾಯೇ ಕರ್ನಾಟಕ ಮಾತೆ, ನಿನ್ನ ಶ್ರೀಪಾದ ಯುಗ್ಮಗಳಿಗೆ ನೂರಾರು ನಮನಗಳು ತಾಯಿ. ಪ್ರಾಚೀನ ಮಧ್ಯಾಧುನಿಕ ನವನವೀನ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಆಳ್ಗೆ. ಬಂಧುಗಳೇ, ತಮ್ಮೆಲ್ಲರಿಗೂ ಸಹ ನಾನು ಗೌರವಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ನನಗಂತೂ ಈ ಬಡಾವಣೆಯನ್ನು ನೋಡಿ ಬಹಳ ಸಂತೋಷವಾಗಿದೆ. ಈ ಬಡಾವಣೆಯಲ್ಲಿ ವೃಷಭಾವತಿ ನಗರ ಇದೆ. ವೃಷಭಾವತಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ, ಈ ಒಂದು ಸಂಘವನ್ನ ಆಯೋಜನೆ ಮಾಡಿ ನಮ್ಮ ಲಿಂಗೇಶ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಈ ವೃಷಭಾವತಿ ನಗರದಲ್ಲಿ ಇವತ್ತು ನಮ್ಮ ಅಮೃತ್ ಗೌಡರ ಅಮೃತ ಹಸ್ತದಿಂದ ಕನ್ನಡ ಧ್ವಜಾರೋಹಣ ಆಗಿದೆ. ನಿಜವಾಗೂ ನನಗೆ ಬಹಳ ಸಂತೋಷವಾಯಿತು. ಮುಂದೆ ಇವರು ಧ್ವಜಾರೋಹಣ ಅಮೃತ ಹಸ್ತದಿಂದ ಧ್ವಜಾರೋಹಣ ಮಾಡಿದ್ದಷ್ಟೇ ಅಲ್ಲ, ಮುಂದಕ್ಕೆ ಇಲ್ಲಿ ಏನಾದರೂ ನಮ್ಮ ಕನ್ನಡ ಸಂಘಕ್ಕೆ ಇಲ್ಲಿ ಏನಾದ್ರು ಒಂದು ಕಟ್ಟಡ ಇದನ್ನ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಗೌರವಾನ್ವಿತರಾದಂತಹ ಅಮೃತ್ ಗೌಡ ಅವರೇ, ಪತ್ರಕರ್ತರಾದಂತಹ ನಮ್ಮ ಸರ್ವೇಶ್ ಅವರೇ, ಹಾಗೂ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ರಾಜ್ ಕೃಷ್ಣಮೂರ್ತಿ ಅವರೇ, ಮತ್ತು ಈ ಸಂಘದ ವಾಹಕರು, ರಕ್ಷಕರು, ಸಂಪೂರ್ಣವಾಗಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತಹ ನಮ್ಮ ಲಿಂಗೇಶ್ ಅವರೇ,
ಅವರ ಒಡನಾಡಿಗಳು ಎಷ್ಟೋ ಜನ ಇಲ್ಲಿದ್ದೀರಿ, ಎಷ್ಟೋ ಜನ ತಾಯಿಂದರು ಬಂದಿದ್ದೀರಿ, ಪುಟಾಣಿಗಳು ಬಂದಿದ್ದೀರಿ. ಎಲ್ಲರಿಗೂ ಸಹ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ರಾಜ್ಯೋತ್ಸವ 1959ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಪ್ರಾರಂಭವಾಯಿತು. ಅಂದ್ರೆ ಇಲ್ಲಿಗೆ 69 ವರ್ಷ. ನವೆಂಬರ್ 1ನೇ ತಾರೀಕು 69 ವರ್ಷ. ಈ ತಿಂಗಳು ನವೆಂಬರ್ 1ನೇ ತಾರೀಕು 69 ವರ್ಷ ಮುಗಿದಿದೆ. ಈಗ 70ನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡಿರ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಕಡೆ ಇಂತಹ ಕನ್ನಡ ಸಂಘ ಸಂಸ್ಥೆಗಳು ರಾಜ್ಯೋತ್ಸವವನ್ನು ಆಯೋಜನೆ ಮಾಡ್ತಾರೆ. ನಾವೆಲ್ಲರೂ ಇಲ್ಲಿ ಸೇರ್ತೀವಿ, ಕನ್ನಡದ ಬಾವುಟಗಳನ್ನ ಹಾಕೋತೀವಿ, ಶಾಲೆಗಳನ್ನ ಹಾಕೋತೀವಿ, ಸಿಹಿ ತಿಂತೀವಿ, ಕನ್ನಡದ ಬಗ್ಗೆ ಉಪನ್ಯಾಸವನ್ನು ಕೇಳಿ ಬಹಳ ಆನಂದ ತುಂದಿರಾಗ್ತೀವಿ. ಅಂದ್ರೆ ಆನಂದದ ತುಂದಿರಾಗ್ತೀವಿ, ಆನಂದದ ಇದ್ರ ಮುಟ್ಟಿರ್ತೀವಿ, ಆನಂದದ ಮಜಲ್ ಮುಟ್ಟಿರ್ತೀವಿ. ಆದರೆ ಇದೇ ಒಂದು ಸಂದರ್ಭದಲ್ಲಿ ಈ ಕನ್ನಡ, ಈ ಕರ್ನಾಟಕ ಒಗ್ಗೂಡಿಕೆಗೆ ಶ್ರಮಿಸಿರ್ತಕ್ಕಂತಹ ಕನ್ನಡದ ಪಾಯಪ್ರಾಮರ ಪಾದ ಯುಗ್ಮಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಆಲೂರು ವೆಂಕಟರಾಯರು, ನಮ್ಮ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಸಾರಸ್ವತ ಕ್ಷೇತ್ರದ ಅನೇಕ ಮಂದಿ ಗಣ್ಯರುಗಳು, ಸಾಹಿತಿಗಳು ಹಾಗೂ ಸಮಾಜ ಸೇವಾ ಧುರೀಣರು ಈ ಒಂದು ಕರ್ನಾಟಕವನ್ನು ಒಗ್ಗೂಡಿಸುವ ವಿಚಾರದಲ್ಲಿ, ಅಂದ್ರೆ ಕರ್ನಾಟಕ ಏಕೀಕರಣದ ವಿಚಾರದಲ್ಲಿ ಬಹಳ ದುಡಿದಿದ್ದಾರೆ, ಅವಿಶ್ರಾಂತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಗೌರವಾರ್ಪಣೆ ಮಾಡಬೇಕು. ಇದೇ ಸಂದರ್ಭದಲ್ಲಿ ಆಗ್ಲೇ ನಾನು ಹೇಳಿದ್ನಲ್ಲ, ಈಗ ತಾನೆ ನಾವೆಲ್ಲ ಇಲ್ಲಿ ಸಿಹಿ ತಿಂತೀವಿ, ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ, ಧ್ವಜಾರೋಹಣ ಮಾಡ್ತೀವಿ, ಮಕ್ಕಳು ನಮ್ಮ ಜೊತೆಗೆ ಸೇರಿ ನೆಲೆದು ನರ್ತನ ಮಾಡ್ತಾರೆ. ಆದರೆ ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಜನ ಕರ್ನಾಟಕಕ್ಕೆ ಸೇರಿಲ್ವಲ್ಲ, ಆ ಜನಗಳನ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅಕ್ಕಲಕೋಟೆ ಇರ್ಬೋದು, ಚಟ್ಟ ಇರ್ಬೋದು, ಕಾಸರಗೋಡು ಇರ್ಬೋದು, ಹಿಂಗೆ ಅನೇಕ ಪ್ರದೇಶಗಳು ನಮ್ಮ ಕರ್ನಾಟಕಕ್ಕೆ ಸೇರಿಲ್ಲ. ಯಾವ ರೀತಿ ಅವರ ಪರಿಸ್ಥಿತಿ ಇರ್ತದೆ, ನಾವಿಲ್ಲಿ ನಲಿತಾ ಇದ್ದೀವಿ, ಅವರು ತಾಯಿಯ ಮಡ್ಲಿಗೆ ಇನ್ನೂ ಸೇರಿರಲ್ಲ ಅನ್ನುವ ನೋನಲ್ಲೇ ಇರ್ತಾರೆ. ಅಮ್ಮನ ನೆನೆಯುತ್ತ ಮಮ್ಮಲ ಮರುಗುತ್ತ ಮುದುಡಿಯ ನೋಡ ಮಡಕಶಿರ, ಜೊತೆಯಲ್ಲಿ ಸೇರಲು ಜಪಿಸಿದೆ ಚತ್ತ, ಸೊರಗಿದೆ ಸೊಲ್ಲ ಬರುವುದು. ಈ ರೀತಿ ಅವ್ರ ಪರಿಸ್ಥಿತಿ ಇರ್ತದೆ. ಅವ್ರು ಕರ್ನಾಟಕ ಒಳಗಡೆ ಸೇರ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಪ್ರಯತ್ನ ಮಾಡಿದ್ರೆ ಇವತ್ತಿನವರೆಗೂ ಅದು ಸಾಧ್ಯವಾಗಿಲ್ಲ. ಈ ಒಂದು ಕನಸನ್ನ ನೆನಸು ಮಾಡಲಿಕ್ಕೆ ಬಹಳ ಜನ ಹೋರಾಟ ಮಾಡಿದ್ರು. ಅದರಲ್ಲಿ ಪ್ರಮುಖರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದಪ್ಪಯ್ಯ. ಅವ್ರು ಗೋವಿಂದಪ್ಪಯ್ಯ ಅವರು ಯಾವುದೇ ಪತ್ರ ವ್ಯವಹಾರವನ್ನು ಬರಿಬೇಕು ಅಂತಂದ್ರೆ ಕಾಸರಗೋಡನ್ನು ಉಲ್ಲೇಖ ಮಾಡಿಬಿಟ್ಟು ಕರ್ನಾಟಕ ರಾಜ್ಯ ಅಂತ ಹಾಕೋದು. ಅಂತಹ ಉತ್ಕಟ ಕನ್ನಡಾಭಿಮಾನಿ ಅವರು. ಅವ್ರ ಜೊತೆ ಇನ್ನೊಬ್ಬರಿದ್ರು, ಕೈಯಾರ ಕಿನ್ನಣ್ಣರಯ್ಯ ಅಂತ. ಅವರಂತೂ ಎಷ್ಟು ವ್ಯಸನ ಪಡ್ತಾ ಇದ್ರು ಅಂತಂದ್ರೆ, ನಾನು ಸಾಯೋದ್ರ ಒಳಗಡೆ ಕರ್ನಾಟಕ ಒಳಗಡೆ ಸೇರ್ಕೊಂಡು ನಾನು ಸಾಯಬೇಕು, ಇದು ನನ್ನ ಮಹತ್ವಾಕಾಂಕ್ಷೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ನಮ್ಮಲ್ಲಿ ಸಾಧ್ಯವಾಗಲಿಲ್ಲ. ಇಂಥ ಎಷ್ಟೋ ಕನಸುಗಳು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಕನಸ ಹೊತ್ತು ಸಾಕಾಗಿದೆ, ಮುದುಡಿ ಮೂರ ಬಟ್ಟೆಯಾಗಿದೆ, ತೆರೆಯದೇನೋ ತನಿಹುದೇನ ಕದ, ಕೊರಳು ಹಾಳದೇನೋ ಸವಿಸುಗ್ಗಿಯ ಪದ, ಸುಗ್ಗಿಯು ಬಂದು ಹಿಂಗ ತರುವುದೇನು, ಎನ್ನವ ಬಿತ್ತರಿಸಿ ಬಾಳುವಳೆಯೇನು, ಆಳುವರ ಮತಿಯೆಲ್ಲ ಮಲಿನವೇ ಇಲ್ಲ, ಎನ್ನವ್ವನ ಅರಕೆಯ ಅಂಕುರುವ ಎಲ್ಲಿ. ಈ ರೀತಿ ನಾವು ಕನಸನ್ನ ಕಂಡಿದ್ದು ಚಳುವಳಿಗ 60ರ ದಶಕದಲ್ಲಿ ಕನ್ನಡ ಚಳುವಳಿ ಪ್ರಾರಂಭ ಆಯ್ತಲ್ಲ, ಆ ಸಂದರ್ಭದಿಂದ ನಾವು ಈ ಒಂದು ಕನಸನ್ನು ನಾವು ಕಂಡಿದ್ದು. ನಮ್ಮ ಕನಸು ಇನ್ನೂ ನೆನಸಾಗಲಿಲ್ಲ. ನಾವು ಇವತ್ತು ಪ್ರಪ್ರಥಮವಾಗಿ ನೆನೆಯಬೇಕಾದ್ದು ಆಗಲೇ ನಾವು ಹೇಳಿದಾಗೆ ನಮ್ಮ ಕರ್ನಾಟಕದ ಒಗ್ಗೂಡಿಕೆಗಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಇರುವಂತಹ ಮಹನೀಯರು ಮತ್ತು ಇವತ್ತು ಕರ್ನಾಟಕದಿಂದ ಹೊರಗಡೆ ಇದ್ದಾರಲ್ಲ ಎಷ್ಟೋ ಜನ ನಮ್ಮ ತಾಯಿಯಂದಿರು, ಅಣ್ಣ ತಮ್ಮಂದಿರು, ಅವ್ರನ್ನ ನೆನೆಸ್ಕೊಂಡು ಇವತ್ತು ನಾವು ಅವರಿಗೆ ಮೊದಲನೇದಾಗಿ ಗೌರವಾರ್ಪಣೆ ಮಾಡಬೇಕು. ಬಂಧುಗಳೇ, ಇನ್ನೊಂದು ವಿಚಾರವನ್ನ ನಾನು ಬಹಳ ನೋವಿನಿಂದ ನಿಮ್ಮಲ್ಲಿ ಹಂಚ್ಕೋತಾ ಇದ್ದೆ. ಅದೇನಪ್ಪ ಅಂತಂದ್ರೆ, ಏನಿಲ್ಲವಿನ್ನು ಕನ್ನಡದಿ ಕಚೇರಿ ಹತ್ತಲೆಂತೂ ಸಾಧ್ಯ ಬತ್ತೇರಿ. ಎಷ್ಟೆಷ್ಟೋ ನಾವು ಇಲ್ಲಿ ಸರ್ಕಾರಗಳನ್ನು ನೋಡೋದು, ಯಾವ್ಯಾವುದೋ ಪಕ್ಷ ಸರ್ಕಾರಗಳು ನಾವು ನೋಡೋದು, ಬಿಜೆಪಿ ಸರ್ಕಾರ ನೋಡೋದು, ಕಾಂಗ್ರೆಸ್ ಸರ್ಕಾರ ನೋಡೋದು, ಸಮ್ಮಿಶ್ರ ಸರ್ಕಾರಗಳನ್ನು ನಾವು ನೋಡೋದು, ಎಲ್ಲವನ್ನೂ ನೋಡೋದು. ಆದರೆ ಯಾರಿಂದಲೂ ಕನ್ನಡ ಸರ್ವಾಂಗೀಣ ಬೆಳವಣಿಗೆ ಆಗ್ಲಿಲ್ಲ. ಇಲ್ಲಿ ಬಂದಿದ್ದಕ್ಕೆ ಒಂದು ಖುಷಿ ಆಯ್ತು, ಏನಂದ್ರೆ ನಾನು ಮಾತಾಡೋಕ್ಕಿನ್ನ ಇವ್ರ ಸ್ಟೂಡೆಂಟ್ ತರ ಎಷ್ಟೋ ಕಲಿಯೋದಿದೆ. ಇಂಥವ್ರು ನಾವು ಕಲಿಬೇಕು. ಒಳ್ಳೆ ಕಾಲೇಜಲ್ಲಿ ಮೇಸ್ಟ್ ಪಾಠ ಹೇಳ್ದಂಗಿತ್ತು. ಇದೆಲ್ಲ ನಾವು ಮೆಲುಕು ಹಾಕ್ತಾ ಇದ್ರೆ ನಮ್ಮ ಮಕ್ಕಳಿಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಒಂದು ಇವ್ರನ್ನ ಸ್ಮರಿಸೋದು ಒಂದೇ ಅಲ್ಲ, ಸ್ಮರಿಸಿ ನಮಸ್ಕಾರ ಮಾಡಿ ನೆಕ್ಸ್ಟ್ ಡೇ ನಾವು ಕರ್ನಾಟಕ ಕನ್ನಡ ಮರ್ತು ಬಿಟ್ರೆ ಅದ್ರ ಪ್ರಯೋಜನ ಇರಲ್ಲ.
ನಾವು ಈಗ ಪ್ರತ್ಯಕ್ಷವಾಗಿರೋರ್ನ ಮಾತ್ರ ನಾವು ಮಾದರಿಯಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಕನ್ನಡನ ಉಳಿಸ್ಬೋದು. ಮತ್ತೆ ನಾವು ಅದನ್ನ ಅವ್ರ ಜೊತೆಗೂಡಿಸಿ ಪೋಣಿಸ್ಕೊಂಡು ಇನ್ನು ಮುಂದಿನ ಪೀಳಿಗೆಗೆ ಕನ್ನಡನ ಎತ್ಕೊಂಡು ಹೋಗ್ಬೇಕನ್ನಕ್ಕೆ ಕೆಲವೊಬ್ಬರನ್ನ ನಾನು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಒಂದು, ಕನ್ನಡದಲ್ಲೇ ಓದಿ ಕನ್ನಡದಲ್ಲೇ ಬರೆದು IAS ಆಗಿರುವಂತ ವ್ಯಕ್ತಿಗಳನ್ನ ನಾವು ಸ್ಮರಿಸಬೇಕು. ಅದರಲ್ಲಿ ಶಿವರಾಮನ್ ಅವರು ಮೋಸ್ಟ್ಲಿ ಅವರು ರೀಸೆಂಟ್ಲಿ ಕಾಲ ಇದಾಗ್ಬಿಟ್ರು. ಅದಲ್ದಿರ ನನ್ನ ಆಪ್ತ ಮಿತ್ರ, ಅವರು ವಿಕಲಚೇತನಾದ್ರು ಕಣ್ಣು ಕಾಣಲ್ಲ ಅಂದ್ರೂ ಕನ್ನಡದಲ್ಲಿ IAS ಮಾಡುವಂತ ಏಕೈಕ ವ್ಯಕ್ತಿ ಡಾಕ್ಟರ್ ಕೆಂಪು ಹೊನ್ನಯ್ಯ ಅಂತ. ಅವರು ಲಾಸ್ಟ್ ವೀಕ್ ತಾನೇ ನನ್ನ ಮನೆಗೆ ನಾನು ನೋಡಕ್ಕೆ ಅಂತ ಬಂದ್ರೆ ಕ್ಯಾಲ್ಕಟಾ ಅಕಾಡೆಮಿ IAS ಆಫೀಸರ್. ಸರ್ ನೀವು ಏನಾದ್ರೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಕರ್ನಾಟಕ ಕರೆಸ್ಕೊಳ್ಳಿ. ಇನ್ನು 20 ವರ್ಷ, ಇಸ್ ಜಸ್ಟ್ 40 years, 40 ವರ್ಷ ಅವ್ರಿಗೆ ಇನ್ನು 20 ವರ್ಷ ಸೇವೆ ಇದೆ. ನಮ್ಮ ಕರ್ನಾಟಕ ಕರೆಸ್ಕೊಳ್ಳಿ ನಿಮ್ಮಂತ ದೊಡ್ಡ ಗಣ್ಯ ವ್ಯಕ್ತಿಗಳು ಇಟ್ಕೊಂಡು ನನ್ನ ಕನ್ನಡ ತಾಯಿನ ನಾನು ಸೇವೆ ಮಾಡಬೇಕು. ತುಂಬಾ ನಮ್ಮೂರಲ್ಲಿ ನಾವಿದ್ರೆ ಎಷ್ಟೋ ಪ್ರಯೋಜನ. ಅವರೆಲ್ಲ ಇದ್ದು ಬೆಂಗಾಲಿ ಕಳೆದು ಎಲ್ಲರಿಗೂ ಅಲ್ಲಿ ಕಲ್ಕಟ್ಟಾಲಿ ಸೇವೆ ಮಾಡ್ತಾ ಇದ್ದಾರೆ, DC ಆಗ್ಬಿಟ್ಟು ಖರಗ್ಪುರಲ್ಲಿ. ಆದ್ರೆ ಇಲ್ಲಿ ನಮ್ಮ ಶ್ಲಾಘನೀಯ ಪರಿಸ್ಥಿತಿ ಏನಂದ್ರೆ, ಕಾಂಗ್ರೆಸ್ ಇರ್ಲಿ BJP ಇರ್ಲಿ ಯಾರು, ನಮ್ಮ ಯಜಮಾನ್ರು ಹೇಳ್ದಂಗೆ ಎಲ್ಲ ರಿಮೋಟ್ ಡೆಲ್ಲಿಯಲ್ಲಿದೆ. ಅಮಿತ್ ಶಾ ಯಾರ್ಯಾರು ದುಡ್ಡು ಕೊಡ್ತಾರೋ ಅಂತವ್ರು ಬಂದ್ಬಿಟ್ಟು ಇಲ್ಲಿ IAS IPS ನಮ್ಮನ್ನ ಆಳ್ತಾ ಇದ್ದಾರೆ. ಅವ್ರು ಕನ್ನಡ ಸರಿಯಾಗಿ ಬರಲ್ಲ. ನಮ್ಮ ಜನಗಳಿಗೆ ಏನ್ ಸಪೋರ್ಟ್ ಆಗಲ್ಲ. ಅದೇ ನಾರ್ತ್ ಇಂಡಿಯನ್ಸ್ ಏನ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಯಾರು ಬೇರೆ ಯಾವ ಸ್ಟೇಷನ್ ಬೇರೆ ಹಾಕೊಳ್ತಾರೆ, ಯಾವ ಸೆಂಟ್ರ್ ಬೇರೆ ಹಾಕೊಳ್ತಾ ಇದ್ದಾರೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ನಾಯಕರೆಲ್ಲ ಸೇರಿ ಕನ್ನಡದವ್ರನ್ನ ಉಳಿಸ್ಕೊಳ್ಳಿ, ಕನ್ನಡನ ಬೆಳೆಸಿ. ಕನ್ನಡ ಜನಕ್ಕೆ ಅನ್ಯಾಯ ಆದ್ರೆ ಮಾತ್ರ ನೀವು ಸ್ವಲ್ಪ ಧ್ವನಿಯಾಗಿ ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಕನ್ನಡಿಗರು ನೆಮ್ಮದಿಯಾಗಿ ಕರ್ನಾಟಕದಲ್ಲಿ ಬದುಕ್ತಾರೆ. ಇಲ್ಲಂದ್ರೆ ಪರದೇಶವೇ ನಮ್ಮನ್ನ ಆಡ್ತಾರೆ ಅಂತ ನಾನು ನನ್ನ ಮಂಡಲದ ನೋವನ್ನ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಈ ವೀಲ್ ಚೇರ್ ಕೊಟ್ಟಿದ್ದು ನಾನು ಯಾರಿಗೂ ಹೇಳ್ಬೇಡ ಅಂದೆ, ಅದು ನಮ್ಮ ಲಿಂಗೇಶ್ ಅವರಿಗೆ, ಯಾಕಂದ್ರೆ ಎಲ್ಲ ಹೆಲ್ಪ್ ಮಾಡಕ್ಕೆ ಒಂದು ಆಗುತ್ತೆ ಅಂತ ಹೇಳಿ ಅದನ್ನ ಕೊಟ್ಟಿದ್ದೀನಿ. ಇನ್ನು ಅವರು ತುಂಬಾ ಸಮಾಜ ಸೇವೆ ಮಾಡ್ಲಿ. ನಾವು ನಮ್ಮ ಕೈಲಾಗಿದ್ದು ಜೊತೆಲೇ ಇರ್ತೀವಿ. ನೆನೆಲ್ಲ ಇಬ್ರು ಜೊತೆಲಿದ್ದು. ಅಲ್ಲಿ 6,000 ಜನಕ್ಕೆ ರಕ್ತ ಇದು ಹೆಲ್ತ್ ಕ್ಯಾಂಪ್ ಇತ್ತು. 150 ತಾಯಿಯಿಂದ ಇರ್ತದೆ ಸಾಮೂಹಿಕ ಸೀಮಂತ ಇತ್ತು. 400 ಮಕ್ಕಳದ್ದು ಪ್ರತಿಭಾ ಪುರಸ್ಕಾರ ಇತ್ತು. ಇನ್ಮೇಲೆಲ್ಲ ಕೈ ಜೋಡಿಸ್ಕೊಂಡು ಇಲ್ಲಿನೂ ಯಾರಾದರೂ ಸಮಾಜ ಸೇವಕರು, BBMP ಕಾರ್ಯಕರ್ತರು, ಬಡವರು, ಸೌಕರ್ಯರು ಯಾರೇ ಇದ್ರಿ ಅವರೆಲ್ಲ ತಾಯಿಂದರು ನೀವು ನೆಕ್ಸ್ಟ್ ಇಯರ್ ಅಲ್ಲಿ ಕರೆಸಿದ್ರೆ ಆ ಹೆಸರು ನಿಮ್ಗಿರುತ್ತೆ. ನಾವು ಮತ್ತಿಲ್ಲಿ ಕಾಲಿಡಲ್ಲ. ಆ ಕಡೆ ನಮ್ಮ ಯಾವ್ದು ಬ್ಲಾಕ್ ಮನಿ ಇಲ್ಲ. ನನ್ನ ಸಂಪಾದನೆ ಇಷ್ಟು ಅಂತ ನಾನು ಸಮಾಜಕ್ಕೆ ಕೊಡಪಾಕಿಟ್ಟಿದ್ದೀನಿ ಹೊರತು ನಾನು ಪೊಲಿಟಿಕಲ್ ಇಂಟೆನ್ಷನ್ ಇಲ್ಲ, CSR ಫಂಡ್ ಇಲ್ಲ. ಆ ಒಂದು ಕಾಳಜಿ ಈ ರಾಜ್ಯದಲ್ಲಿ ಹುಟ್ಟಿದ್ರೆ ನಮ್ಮ ರಾಜ್ಯಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ. ನಿಮ್ಮ ಆಶೀರ್ವಾದದಿಂದನೇ ನನ್ನ ಶಕ್ತಿ, ವೃತ್ತಿ, ಧನ ಎಲ್ಲ ಬರೋದು. ನಾವು ನಿಸ್ವಾರ್ಥವಾಗಿ ಮಾಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಲಿಂಗೇಶ್ವರನ್ನು ಅವ್ರ ಮಕ್ಕಳನ್ನ, ಅವ್ರ ಫ್ಯಾಮಿಲಿನೆಲ್ಲ ಬೆಳೆಸ್ಬೇಕು ಅಂತ ಒಂದು ಆಸೆ ಇದೆ. ಅವ್ರು ಮಾಡೋ ಸಮಾಜ ಸೇವೆಗೆ ನಮ್ಮ ಕೈಲಾಗಿದ್ದು ಸಹಕಾರ ಇದ್ದೇ ಇರುತ್ತೆ. ಇಲ್ಲಿ ಬಡಾವಣೆಯಲ್ಲಿ ಪ್ರತಿಭಾ ಪುರಸ್ಕಾರ ಯಾರು 90 ಅಂಡ್ ಅಬೌವ್ ಇದ್ರೆ ತಗೊಳ್ಳಿ. ಆ ಮಕ್ಕಳದು ಬರೀ ಮಾಡಿ ಹಾರ ಹಾಕಿ ಕಳಿಸೋದಲ್ಲ, ನಾವು ಮಾಡಿದ್ರೆ ಅವ್ರ ಫೋಟೋ ಹಾಕಿ ಅವರೊಬ್ಬರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತೀವಿ. ಸೊ ಆ ತರ ಕಾರ್ಯಕ್ರಮ ಮಾಡಿದ್ರೆ ಇಲ್ಲಿ ಜನ ಒಂದು ನಮ್ಮನ್ನು ಗುರುತಿಸಿದ್ರೆ ಮಾತ್ರ ಅವ್ರಿಗೆ ಒಂದು ಮೋಟಿವೇಶನ್ ಕೊಡುತ್ತೆ. ಇಲ್ಲಾಂದ್ರೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಈ ರೊಟೀನ್ ಲೈಫ್ ಅಲ್ಲಿ. ಸೊ ತಾವೆಲ್ಲ ಅದ್ರ ಸಹಕಾರ ಮಾಡಿ ಲಿಂಗೇಶ್ ಅವ್ರನ್ನ ಬೆಳೆಸಬೇಕು. ನಾನು ಇಲ್ಲಿ ಏನಾದ್ರು ಒಂದು ಕೊಡುಗೆ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾನು ಹೊರಟೆ 4 ವರ್ಷದಿಂದ ಸತತವಾಗಿ ಬಹಳ ಪ್ರಯತ್ನ ಪಟ್ಟು ಈ ಸತಿ ಬಹಳ ತುಂಬಾ ಯಶಸ್ವಿಯನ್ನು ಕಂಡಿದೆ. ಯಾರು ಏನೇ ಹೇಳಿ ಎತ್ತೇ ಮಾಡಲಿ, ಒಂದು ಮೆಸೇಜ್ ನ ಕರೆಕ್ಟ್ ಆಗಿ ಕೊಟ್ರೆ ಆಮೇಲೆ ಅದನ್ನ ನಡ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಆರೈಕೆ ಆಗಿತ್ತು, ಜವಾಬ್ದಾರಿ ಆಗಿತ್ತು. ಮುಖ್ಯವಾಗಿ ನಮ್ಮ ಬಡಾವಣೆಗೆ ಮೊನ್ನೆ ನಮ್ಮ MLA ಸಾಹೇಬರು ಬಂದಿದ್ರು. ಈ ನಮ್ಮ ಬಡಾವಣೆಗೆ ಬನ್ನಿ ಅಂತ ಅವರು ಕೂಡ ಲೆಟರ್ ಕೊಟ್ಟು ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಆದ್ರೆ ಇವತ್ತು ಎಲ್ಲ ಕೂಡ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಅವರು ಬರ್ಲಿಕ್ಕಾಗಿಲ್ಲ. ನಮ್ಮ RA ಶ್ರೀನಿವಾಸ್ ಅವ್ರಿಗೆ ಹೇಳಿದ್ರು, ಅವರು ಇವತ್ತು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ. ನಮ್ಮ ಅಮೃತ್ ಗೌಡ್ರಿಗೆ ಹೇಳಿದ್ರು, ಅವರು ಬಂದಿದ್ದಾರೆ. ಇವತ್ತು ಅವರ ಅಮೃತವಸ್ಥೆಯಿಂದ ಧ್ವಜಾರೋಹಣವಾಗಿದೆ. ಈಗ ಅವರ ನಾಯಕತ್ವದಲ್ಲಿ ಅನೇಕ ನಮ್ಮ ಬಡಾವಣೆಯ ಕಾರ್ಯಕ್ರಮ ಆಗ್ಬೇಕು. ಮುಖ್ಯವಾಗಿ ನಾವು ಕೂತಿರ್ತಕ್ಕಂಥ ಈ ಒಂದು ಸ್ಟೇಜ್ ಇದೆಯಲ್ಲ, ಇನ್ನೂ ಒಂದು 100 ಅಡಿ ದಾಟಿದ್ರೆ ಒಂದು ರಂಗಮಂದಿರ ಆಗ್ತದೆ.
ಅದ್ರ ಹಿಂದ್ಗಡೆ ಒಂದು ಸಮುದಾಯದ ಭವನ ಮಾಡ್ಕೊಡ್ಬೇಕು. 200 ಜನ ಕೂತ್ಕೊಳ್ಳುವಂತ ಸಮುದಾಯವನ್ನು ಮಾಡ್ಕೊಡ್ಬೇಕು. ಯಾಕೆಂದ್ರೆ ಈ ಬಡಾವಣೆ ತುಂಬೋಗ್ಬಿಟ್ರೆ ಯಾವುದೇ ತರದ ಪಾರ್ಕ್ ಏನು ನಮ್ಗಿಲ್ಲ. ಬೇಕಾದ್ರೆ ನೀವೆಲ್ಲ ನೋಡ್ಕೊಂಡು ಬನ್ನಿ, ಯಾವುದೂ ಇಲ್ಲ. ಅಲ್ಲೊಂದು ಸಣ್ಣ ಪಾರ್ಕ್ ಇದೆ, ಅದೊಂದು ಮಕ್ಕಳಿಗೆ ಒಂದು ಆಟದ ಮೈದಾನಕ್ಕೆ, ಒಂದು ಮಂಟಪ ಕಟ್ಟಿ ಆಟದ ಮೈದಾನಕ್ಕೆ ಮಾಡ್ಕೊಡ್ಬೇಕು. ಅದು ಅವರಲ್ಲಿ ನಾವು ಇನ್ನೊಬ್ರು ವಿನಂತಿಸ್ತಾ ಇದೀವಿ. ಆಮೇಲೆ ಹೆಚ್ಚಿಗೆ ಇಲ್ಲಿ 2 ಗೇಟ್ಗಳನ್ನ ಮಾಡಿದ್ದಾರೆ, ಒಂದು ಈ ಕಡೆ ಒಂದು ಗೇಟು, ಆ ಕಡೆ ಒಂದು ಗೇಟು. ಆದ್ರೆ ಹೆಚ್ಚು ತಿರುಗಾಡುವಂತ ಬಡಾವಣೆಯಲ್ಲಿ ಓಡಾಡ್ತಕ್ಕಂಥ ಜಾಸ್ತಿ ಸಂಚಾರ ಇರ್ತಕ್ಕಂಥ ಈ ಗೇಟು, ಆ 3 ಗೇಟ್ಗಳಲ್ಲಿ ಅದೇ ತರ ಒಂದು ಗೇಟ್ ಮಾಡ್ಕೊಡ್ಬೇಕು. ಮುಖ್ಯವಾಗಿ ಈಗ ನಾವು ಶಂಕರ್ ಲೇಔಟ್ಗೂ ನಮ್ಮ ಇದ್ದಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ರಸ್ತೆ ತೆರವಾಗಿದೆ. ಅದಕ್ಕೆಲ್ಲ ನಮ್ಮ ಹೆಣ್ಮಕ್ಳು ಎಲ್ಲರೂ ಹೋರಾಟ ಸಾಕಷ್ಟು ಆಗಿದೆ, ಎಲ್ಲರೂ ಹೋರಾಟ ಮಾಡಿ ಇವತ್ತು ರಸ್ತೆ ಆಗಿದೆ. ಆದ್ರೆ 200 ಅಡಿಗಳಷ್ಟು ಜಲ್ಲಿ ಹಾಕಿಲ್ಲ. ಮೊನ್ನೆ ಲೆಟರ್ ಕೊಟ್ಟಿದ್ದೀನಿ MLA ಸಾಹೇಬರಿಗೆ, ತಾವು ಮುತುವರ್ಜಿ ವಹಿಸಿ ಅದನ್ನ ನಾವು ತುಂಬಿಸ್ಕೊಡ್ಬೇಕು. ಆಮೇಲೆ ರಸ್ತೆಗಳು ಗುಂಡಿ ಇದೆ, ಜೊತೆಗೆ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಟೈಪ್ ನಮ್ಗೆ ಇಲ್ಲಿ ಸ್ಮೆಲ್ ಬರ್ತಾ ಇದೆ. ಮೊದಲು ಇದು ಇರ್ಲಿಲ್ಲ, ಒಳ್ಳೆ ಎಲ್ಲಾ ನೀರುಗಳಲ್ಲಿ ಬಿಟ್ಟಿದ್ದಾರೆ. ಇದನ್ನ ಬಾಕ್ಸ್ ಟೈಪ್ ಕ್ಲೋಸ್ ಮಾಡಿದ್ರೆ ಇಲ್ಲಿ 2030 ಒಳಗೆ ಬಹಳ ಚಿಕ್ಕ ಕಿರಿದಾದಂತ ಜಾಗ ಇದೆ. ಎಲ್ಲ ಅಂಡರ್ಸ್ಟ್ಯಾಂಡ್ ಅಲ್ಲಿ ಒಂದು ಕಾರ್ ನಿಲ್ಸ್ಕೊಳ್ಳಿಕ್ಕೆ ಒಂದು ಜಾಗ ಆಗುತ್ತೆ. ಮತ್ತೆ ಇನ್ನೂ ಅನೇಕ ವ್ಯವಸ್ಥೆಗಳಿದೆ, ತಾವುಗಳು ನೆರವೇರಿಸ್ತೀರಿ. ಯಾಕೆಂದ್ರೆ ನೀವು ಗೌಡ್ರ ಹತ್ರ ಬಹಳ ಹತ್ರ ಆಗಿದ್ದೀರಿ. ಮುಂದೆ ನಿಮ್ಮ ಅದೃಷ್ಟ ಯಾವ ತರ ಇದ್ದದ್ದು ಗೊತ್ತಿಲ್ಲ, ನಾವು ನಿಮ್ಗೆ ಶಕ್ತಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ನಮ್ಮ ಕನ್ನಡದವರು ಹೇಳಿದ್ರು ನಮ್ಮ ಸಾಹೇಬರು, ಇಲ್ಲೊಂದು ಕನ್ನಡ ಇದನ್ನ ಮಾಡಿ ಅಂತ. ಇದು ಸ್ಟೇಜ್ ಇದೆಯಲ್ಲ, ಹಿಂಭಾಗ ಒಂದು 10-15 ಅಡಿ ಅಷ್ಟು ಅಗಲ ಇದೆ, ಅಲ್ಲೊಂದು ರೂಮ್ ಕಟ್ಸ್ಕೊಡ್ಬೇಕು. ಹೀಗಾಗಿ ನಾವು ಅಮೃತ್ ಗೌಡ್ರನ್ನ ನಾವು ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ, ಇದು ನನ್ನ ಅವರ ಒಂದು ಇದಕ್ಕೆ ನಾನು ವಿಚಾರವನ್ನ ತಿಳಿಸ್ತಾ, ಇದು ನಮ್ಮ ಮಾಡಿಸ್ಕೊಡ್ತಾರೆ ಅಂತ ಭರವಸೆಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದರು. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಈಗಾಗಲೇ ಗಣ್ಯಾತಿ ಗಣ್ಯರು ಎಲ್ಲಾ ಮಾತುಗಳನ್ನು ಆಡಿದ್ದಾರೆ. ಇನ್ನು ನಾನು 2 ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುದೀರ್ಘವಾಗಿ ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬಂದಿರತಕ್ಕಂತ, ಮತ್ತೆ ಕನ್ನಡ ಚಳುವಳಿಯನ್ನ ಮಾಡ್ಕೊಂಡ್ ಬಂದಿರತಕ್ಕಂತ, ಹಾಗೂ ಸಮಾಜ ಸೇವಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂತ ಅನೇಕ ಗಣ್ಯಾತಿ ಗಣ್ಯರು ತಮ್ಮ ಅನುಭವದ ನುಡಿಗಳನ್ನ ತಮ್ಮ ಮುಂದೆ ಎಲ್ಲ ಹಂಚ್ಕೊಂಡಿದ್ದಾರೆ. ಕನ್ನಡ ಸೇವೆಯನ್ನ ಮಾಡಬೇಕು ಅಂತ ನಮ್ಮ ಕನ್ನಡ ಚಳುವಳಿ ಹೋರಾಟಗಾರರು ತಮ್ಮ ಮುಂದೆ ಅವರ ಅನುಭವಗಳನ್ನ, ಕರ್ನಾಟಕದ ಇತಿಹಾಸವನ್ನ ನಮ್ಮ ಮುಂದೆ ಚಿತ್ರಣದ ರೂಪದಲ್ಲಿ ಇಟ್ಟಿದ್ದಾರೆ. ನಾವು ಬರೀ ಕನ್ನಡದ ರಾಜ್ಯೋತ್ಸವನ್ನ ಆಚರಣೆ ಮಾಡೋದ್ರ ಮುಖಾಂತರ ಬರೀ ಕನ್ನಡವನ್ನ ಎತ್ತಿಡಿಯುವಂತ ಕೆಲಸ ಮಾಡ್ತೇನೆ. ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ವ್ಯವಹಾರದಲ್ಲೂ ಸಹ ಕನ್ನಡವನ್ನ ಬಳಕೆಯನ್ನ ಮಾಡ್ತಾ ಇದ್ದಷ್ಟು ನಮ್ಗೆ ಹೆಚ್ಚು ಹೆಚ್ಚು ಕನ್ನಡವನ್ನ ಬೆಳೆಸಲಿಕ್ಕೆ, ಪೋಷಿಸಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ಬೇರೆ ಭಾಷೆಯನ್ನ ಮಾಡಿದವರು ಬೇಗ ಬೇಗ ಹೊರಟೋಗ್ಬಿಡ್ತಾರೆ. ಕನ್ನಡ ಭಾಷೆಯನ್ನು ಯಾರು ಹೆಚ್ಚು ಹೆಚ್ಚು ಉಪಯೋಗಿಸ್ತಾ ಇರ್ತಾರೆ ಅವರು ದೀರ್ಘಕಾಲವಾಗಿ ಬಾಳ್ತಾರೆ, ಬದುಕ್ತಾರೆ ಅಂತ ಒಂದು ನುಡಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಪ್ರತಿಯೊಂದು ಕನ್ನಡದ ಉಚ್ಚಾರಣೆಯಲ್ಲಿ, ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಸ್ವರಗಳನ್ನ ನಾವು ಯಾವ ರೀತಿ ಹೇಳ್ತೀವಿ, ಅಲ್ಪ ಪ್ರಾಣ, ಮಹಾಪ್ರಾಣ ಅನ್ನೋದನ್ನ, ಅದು ನಮ್ಮ ಉಸಿರಾಟದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರದಲ್ಲಿ ವೈಶಿಷ್ಟ್ಯ, ಸೊಗಡು ಏನು ಅಂದ್ರೆ ಕನ್ನಡದ್ದು ಪ್ರಾಣಾಯಾಮ ಮಾಡಿದಷ್ಟೇ ವೃದ್ಧಿ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಯಾರು ಕನ್ನಡವನ್ನ ಬಳಸ್ತಾರೆ ಅವ್ರಿಗೆ ಹೃದಯಾಘಾತ ಆಗುವಂಥದ್ದು ಕಮ್ಮಿ. ಯಾಕೆಂದ್ರೆ ಪ್ರತಿ ಭಾಷೆನಲ್ಲೂ ನಾವು ಏರಿಳ್ತಾ ಇರುತ್ತೆ. ಉಸಿರಾಟದಲ್ಲಿ ದೀರ್ಘಕಾಲವಾಗಿ ನಾವು ಬಾಳ್ಬೋದು, ಬದುಕಬಹುದು ಅನ್ನೋ ನಿಟ್ಟಿನಲ್ಲಿ ಕನ್ನಡವನ್ನ ಹೆಚ್ಚಾಗಿ ಬೆಳೆಸಿ, ಕನ್ನಡವನ್ನ ಪೋಷಿಸಿ ಬೆಳೆಸಿ ಅಂತೇಳಿ ತಮ್ಮೆಲ್ಲರಿಗೂ, ಈಗಿನ ಮಕ್ಕಳಿಗೆ, ಪೀಳಿಗೆಯವರಿಗೆ ಕನ್ನಡವನ್ನ ಹೆಚ್ಚಿಗೆ ಮಾತಾಡ್ಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು. ಆಂಗ್ಲ ಭಾಷೆಯನ್ನು ಪ್ರೀತಿಸಿ, ಬೇರೆ ಭಾಷೆಯನ್ನು ಪ್ರೀತಿಸಿ, ಆದರೆ ನಮ್ಮ ಭಾಷೆಗೆ ಹೆಚ್ಚು ಒತ್ತನ್ನ ಕೊಟ್ಟು ನಮ್ಮ ಭಾಷೆನ ಬೆಳೆಸಬೇಕು. ಇಂಥ ವಿಚಾರಗಳನ್ನ ಹೋರಾಟಗಾರರು ಇಂಥವ್ರನ್ನ ಒಂದು ನುಡಿ ಮುತ್ತುಗಳನ್ನ ನಮ್ಮ ಪೀಳಿಗೆಯವರಿಗೆ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಕರ್ನಾಟಕದ ಇತಿಹಾಸ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ನಾವು ಈಗ ಎಷ್ಟೊಂದು ವಿಚಾರಗಳನ್ನ ಅವ್ರನ್ನ ತಿಳ್ಕೊಂಡಂಗಾಗತ್ತೆ. ಇದನ್ನ ನಮ್ಮ ಮಕ್ಕಳುಗಳಿಗೆ ಇದನ್ನೆಲ್ಲ ತಿಳಿಸ್ತಾ ಇದ್ರೆ ಅವರು ಈ ಏನು ನಾವು ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ರಥವನ್ನ, ಕನ್ನಡದ ತೇರನ್ನ ಎಳ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಲಿಂಗೇಶ್ ಅವರು ಈ ತರ ಸುದೀರ್ಘವಾಗಿ 4 ವರ್ಷಗಳಿಂದ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಎಲ್ಲೇ ಹೋದ್ರು ಒಂದು ರೀತಿ ಸಂಘಜೀವಿ, ಎಲ್ಲರನ್ನೂ ಸೇರಿಸ್ತಾರೆ. ಏನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರನ್ನೂ ಸಂಘದಲ್ಲಿ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಇಲ್ಲಿಗೆ ಇವತ್ತು ನನ್ನನ್ನು ಆಹ್ವಾನ ಮಾಡಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಗಣ್ಯರ ಜೊತೆ, ವೃಷಭಾವತಿ ನಗರದ ನಿವಾಸಿಗಳ ಜೊತೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.